ಬಂಧುಗಳೇ, ವಿಚಾರ ವಿಜಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕನ್ನಡಿಗ. ಸ್ನೇಹಿತರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗುಂಡ್ಲುಪೇಟೆ, ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಸಂಗೋಪನಾ ಪಾಲಿಟೆಕ್ನಿಕ್ ಬರಗಿ ಗುಂಡ್ಲುಪೇಟೆ ತಾಲೂಕು ಹಾಗೂ ಚಾಮರಾಜನಗರ ಜಿಲ್ಲೆ ಇವರ ಸಹಯೋಗದೊಂದಿಗೆ GHS ಚಿಕ್ಕತುಪ್ಪೂರಿನಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸಹೋದರಿ ಅಮೃತ ವರ್ಷಿಣಿ ಪ್ರಸ್ತುತಪಡಿಸಿದ ರಾಸಾಯನಿಕ ಕ್ರಿಯೆಗಳು ಬಗೆಗಿನ ವಿವರಣೆ ಹೇಗಿತ್ತು ನೀವೇ ನೋಡಿ. ನಾನು ತಮಗಿರುವ ರಾಸಾಯನಿಕ ಕ್ರಿಯೆಗಳು. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡ್ತೀವಿ. ಅದರಲ್ಲಿ ನಾವು ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆ ಅಂತ ಎರಡು ವಿಧವಾಗಿ ವಿಭಜಿಸ್ತೀವಿ. ರಾಸಾಯನಿಕ ಬದಲಾವಣೆ ಅಂದರೆ ಬದಲಾದ ವಸ್ತುವು ತನ್ನ ಮೂಲ ಸ್ಥಿತಿ ಬಾರದೇ ಇರೋದನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಕರೀತೀವಿ. ಬದಲಾದ ವಸ್ತು ತನ್ನ ಮೂಲ ಸ್ಥಿತಿ ಬರೋದನ್ನ ನಾವು ಭೌತ ಬದಲಾವಣೆ ಅಂತ ಕರೀತೀವಿ. ಈ ರಾಸಾಯನಿಕ ಬದಲಾವಣೆಗಳಲ್ಲಿ 4 ವಿಧ: ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ. ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ಥಿತಿ ಬದಲಾಗಿರುತ್ತೆ, ಅನಿಲದ ಬಿಡುಗಡೆ, ತಾಪ ಬದಲಾವಣೆ, ಬಣ್ಣ ಬದಲಾವಣೆ ಆಗಿರುತ್ತೆ. ಈ ಮೂಲಕ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ತಿಳ್ಕೊಳ್ಳೋದು. ಸಂಯೋಗ ಕ್ರಿಯೆ, ಮೊದಲನೇದಾಗಿ ಸಂಯೋಗ ಕ್ರಿಯೆ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗೋದನ್ನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಅದನ್ನ ಪ್ರಯೋಗದ ಮೂಲಕ ನೋಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಮೆಗ್ನೀಷಿಯಂ ಪಟ್ಟಿಯನ್ನ ತಗೋಬೇಕು. ಆಮೇಲೆ ಮಧ್ಯಸ್ಥರ ದೀಪದಲ್ಲಿ ಅದನ್ನ ಕಾಯಿಸ್ಬೇಕು. ಇದನ್ನ ಕಾಯಿಸೋಕ್ಕಿಂತ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು. ಏಕೆಂತಂದ್ರೆ ಇದು ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನ ಉಂಟು ಮಾಡಿರುತ್ತೆ. ಈ ಪದರವನ್ನ ತೆಗೆಯೋದಕ್ಕೋಸ್ಕರ ಮರಳು ಕಾಗದದಿಂದ ಮೆಗ್ನೀಷಿಯಂ ಪಟ್ಟಿಯನ್ನ ಮುಚ್ಚಿ ಸ್ವಚ್ಛಗೊಳಿಸಬೇಕು. ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಅನ್ನು ನಾವು ಪ್ರತಿವರ್ತಕ ಅಂತ ಕರಿತೀವಿ. ಇದನ್ನ ನಾವು ಉತ್ಪನ್ನ ಅಂತ ಕರಿತೀವಿ. ಎರಡನೇದಾಗಿ ವಿಭಜನೆ ಕ್ರಿಯೆ ಅಂತಂದ್ರೆ ಒಂದು ಪ್ರತಕ್ಕೂ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡೋದನ್ನು ನಾವು ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಪೊಟ್ಯಾಷಿಯಂ ಪೊಟ್ಯಾಷಿಯಂ ಪರ್ಮಾಂಗನೇಟ್ ವಿಭಜನೆ. ಬಂತಲ್ಲ ಬಂತು ಈಗ ಹಾಕೋ. ಹಂಗೆ ಹಾಕೋ. ಬೆಂಕಿ ಎದುತ್ತಲ್ಲ ಅದು ಆಕ್ಸಿಜನ್ನು. ಹೆಚ್ಚು ಕ್ರಿಯಾಪಟ್ಟು ಧಾತು, ಕಡಿಮೆ ಕ್ರಿಯಾಪಟ್ಟು ಧಾತುವನ್ನ ಸ್ಥಾನಪಲ್ಲಟಗೊಳಿಸುವುದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಕಾಪರ್ ಸಲ್ಫೇಟನ್ನು ಹಾಕಿ ಕಬ್ಬಿಣದ ಮೊಳೆಯನ್ನು ಹಾಕಿ ಇಟ್ಟಾಗ ಇದು ಕಬ್ಬಿಣ ಸ್ಥಾನಪಲ್ಲಟಗೊಳಿಸಿ ತಾಮ್ರ ಕಬ್ಬಿಣದ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅಂದ್ರೆ ಕಬ್ಬಿಣ ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಪಟ್ಟು ಧಾತು ಆಗಿರೋದ್ರಿಂದ ತಾಮ್ರ ಕಬ್ಬಿಣದ ಮೇಲೆ ಕೂತ್ಕೊಳ್ಳುತ್ತೆ. ಕಬ್ಬಿಣದ ಮೇಲೆ ತಾಮ್ರ ಇದನ್ನ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸೀಸದ ನೈಟ್ರೇಟ್, ಸೀಸದ ನೈಟ್ರೇಟ್ ಅನ್ನ ಕಾಯಿಸಿದಾಗ ನೈಟ್ರೇಟ್ ಹೈಡ್ರಾಕ್ಸೈಡ್ ಅನ್ನು ಕಂದು ಬಣ್ಣದ ಧೂಮು
ಸಹೋದರಿ ಪವಿತ್ರರವರ ಆಮ್ಲ ಮತ್ತು ಪ್ರತ್ಯಾಮ್ಲಗಳು. 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾನು ಆಮ್ಲ ಪ್ರತ್ಯಾಮ್ಲಗಳ ಬಗ್ಗೆ ಹೇಳ್ತೀನಿ. ಆಮ್ಲ ಅಂತಂದ್ರೆ ಹುಳಿ ರುಚಿ ಹೊಂದಿದ್ದು ಇದು ನೀಲಿ ಲಿಟ್ಮಸ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲಗಳು. ಪ್ರತ್ಯಾಮ್ಲ ಅಂತಂದ್ರೆ ಕಹಿ ರುಚಿ ಹೊಂದಿದ್ದು ಇದು ಕೆಂಪು ಲಿಟ್ಮಸ್ ಇಂದ ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ. ಉದಾಹರಣೆಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗಳು. ಲವಣ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ವರ್ತಿಸಿ ಉಂಟಾಗುವ ಕ್ರಿಯೆಯನ್ನ ಲವಣ ಅಂತ ಕರೀತಾರೆ. ನೆಕ್ಸ್ಟ್ ಇದರಲ್ಲಿ ಸೂಚಕಗಳಿವೆ. ಸೂಚಕಗಳಲ್ಲಿ 2 ವಿಧ. ಒಂದು ನೈಸರ್ಗಿಕ ಸೂಚಕ ಮತ್ತೆ ಕೃತಕ ಸೂಚಕ ಅಂತ. ನೈಸರ್ಗಿಕ ಸೂಚಕಗಳಲ್ಲಿ ಅರಿಶಿನ ಮತ್ತೆ ಲಿಟ್ಮಸ್ ಪೇಪರ್ನ ನೈಸರ್ಗಿಕ ಸೂಚಕ ಅಂತ ಕರೀತಾರೆ. ಮತ್ತೆ ಕೃತಕ ಸೂಚಕ ಅಂತಂದ್ರೆ ಫಿನಾಲ್ಫಿನ್ ಮತ್ತೆ ಮೀಥೇನ್ ಆರೆಂಜ್ನ ಕೃತಕ ಸೂಚಕ ಅಂತ ಕರೀತಾರೆ. ಮತ್ತೆ ಆಮ್ಲಗಳಲ್ಲಿ 2 ವಿಧ ಇದೆ, ಪ್ರಬಲ ಆಮ್ಲ ಮತ್ತೆ ದುರ್ಬಲ ಆಮ್ಲ ಅಂತ. ಪ್ರಬಲ ಆಮ್ಲ ಅಂತಂದ್ರೆ ನೀರಿನಲ್ಲಿ ಕರಗುವುದು ಅಥವಾ ಸಂಪೂರ್ಣವಾಗಿ ಕರಗೋದನ್ನ ಪ್ರಬಲ ಆಮ್ಲ ಅಂತ ಕರೀತಾರೆ. ಮತ್ತೆ ದುರ್ಬಲ ಆಮ್ಲ ಅಂತಂದ್ರೆ ನೀರಿನಲ್ಲಿ ಭಾಗಶಃ ಅಂದ್ರೆ ಪೂರ್ಣವಾಗಿ ಕರಗದೇ ಇರೋದನ್ನ ದುರ್ಬಲ ಆಮ್ಲ ಅಂತ ಕರೀತಾರೆ. ತಟಸ್ಥೀಕರಣ ಅಂತಂದ್ರೆ ಆಮ್ಲ ಪ್ರತ್ಯಾಮ್ಲಗಳೆರಡೂ ವರ್ತಿಸಿ ಲವಣ ಮತ್ತು ನೀರಿನ ಬಿಡುಗಡೆ ಮಾಡುವಂತಹ ಕ್ರಿಯೆ. ಈಗ ಅದನ್ನ ಪ್ರಯೋಗ ಮಾಡಿದೆ. ಫಸ್ಟ್ ಫಿನಾಲ್ಫಿನ್ ಹಾಕೋದು. ಸೋಡಿಯಂ ಹೈಡ್ರಾಕ್ಸೈಡ್ನ ಫಿನಾಲ್ಫಿನ್ ಜೊತೆ ಮಿಕ್ಸ್ ಮಾಡೋದು. ಇದನ್ನ ತಟಸ್ಥೀಕರಣ ಅಂತ ಕರೀತಾರೆ ಸರ್. ನೆಕ್ಸ್ಟು ಸ್ಫಟಿಕೀಕರಣ ನೀರು ಅಂತಂದ್ರೆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ನ ಕಾಯಿಸಿದಾಗ ಅದು ಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಯಾಕಂತಂದ್ರೆ ಅಲ್ಲಿದ್ದಂತಹ ಆಮ್ಲ ನೀರಿನ ಹನಿಗಳು ಆವಿಯಾಗಿ ಹೋಗುತ್ತೆ. ಅದಕ್ಕೆ ಮತ್ತೆ ನಾವು ನೀರಿನ ಹನಿಗಳನ್ನ ಸೇರಿಸಿದಾಗ ಅದು ಮತ್ತೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದು ತಾಮ್ರದ ಸಲ್ಫೇಟ್ ಹರಡುತ್ತೆ. ಸರ್ ಇಲ್ಲಿ ಕಾಣಿಸ್ತಾ ಇದೆ ಸರ್, ವೈಟ್ ಕಲರ್ ಸರ್, ವೈಟ್ ಕಲರ್ ಅಲ್ಲಿದ್ದಂತಹ ನೀರು ಆವಿಯಾಗಿ ಹೋಗ್ತದೆ. ಅದು ಮತ್ತೆ ಬ್ಲೂ ಕಲರ್ ಆಗುತ್ತೆ. ಇದನ್ನ ಸ್ಫಟಿಕೀಕರಣ ನೀರು ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ವಿವರಣೆಗಳನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ವಿಚಾರಗಳಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ಪ್ರತಿಭೆಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.